ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೃಶ್ಚಿಕ ರಾಶಿಯವರೇ, ನವೆಂಬರ್ 26 ಬುಧವಾರ ನಿಮ್ಮ ಬದುಕಿನಲ್ಲಿ ಬಹಳ ವಿಶೇಷ ತಿರುವನ್ನು ತರುವಂಥ ಒಂದು ದಿನ. ಈ ದಿನದ ಗ್ರಹಚಾರಗಳ ಪ್ರಕಾರ ನಿಮ್ಮ ಮೇಲೆ ಶುಭ ಶಕ್ತಿಯ ಪ್ರವಾಹ ಹರಿಯುತ್ತೆ. ಬೆಳಗಿಂದಲೇ ಒಂದು ವಿಶಿಷ್ಟವಾದ ಮನೋಭಾವ, ಒಂದು ಪಾಸಿಟಿವ್ ಫೀಲಿಂಗ್ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ದೇವರ ಆರಾಧನೆ ಮಾಡಿದರೆ ಈ ದಿನದ ಫಲಿತಾಂಶಗಳು ಇನ್ನೂ ಹೆಚ್ಚು ಮಂಗಳಕರವಾಗಿ ಇರುತ್ತೆ. ವೃತ್ತಿ, ಉದ್ಯೋಗ, ವ್ಯಾಪಾರ, ಮನೆ, ಕುಟುಂಬ ಎಲ್ಲ ಕ್ಷೇತ್ರಗಳಲ್ಲೂ ಇಂದು ನಿಧಾನವಾಗಿ ಬೆಳಗುವ ಒಂದು ಬೆಳಕನ್ನು ಹರಿಯುತ್ತೆ. ಬುಧವಾರದ ದಿವಸದ ಕಾರಣದಿಂದ ನಿಮ್ಮ ಮನಸ್ಸಿಗೆ ಬರುವ ಆ ಆತ್ಮವಿಶ್ವಾಸ ಇಂದು ನಿಮಗೆ ತುಂಬ ಉಪಯುಕ್ತ. ಇದೇ ದಿನ ಬಿಳಿ ಬಣ್ಣದ ಒಬ್ಬ ವ್ಯಕ್ತಿಯಿಂದ ಅಥವಾ ಬಿಳಿ ಬಣ್ಣದ ವಸ್ತುವಿನ ಮೂಲಕ ಬರುವ ಒಂದು ಫೋನ್ ಕಾಲ್ ನಿಮಗೆ ಶುಭ ಸುದ್ದಿಯನ್ನು ತರುತ್ತೆ. ಈಗ ಇಡೀ ದಿನದ ವಿವರಗಳಿಗೆ ಹೋಗೋಣ. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಹೊರಗೆ ಗಂಭೀರ, ಬಿಗಿಯಾದ, ಲೆಕ್ಕಿಸುವಂತೆ ಕಾಣಿಸುವ ವ್ಯಕ್ತಿಯಾಗಿರ್ತಾರೆ. ಆದರೆ ಒಳಗೆ ಅವರು ತುಂಬ ಮೃದು ಹೃದಯ, ನಿಷ್ಠಾವಂತ, ಪ್ರಾಮಾಣಿಕ. ತಮ್ಮ ಮೇಲೆ ಬರುವ ಸಮಸ್ಯೆಗಳನ್ನು ಮೊದಲು ಹೆದರ್ತಾರೆ, ನಂತರ ಅವುಗಳಿಂದ ಹೊರಬರೋದು ಹೇಗೆ ಅಂತ ಯೋಚನೆ ಮಾಡ್ತಾ ಕೂತ್ಕೊತಾರೆ. ಕೆಲವರು ನಿಮ್ಮ ಬಗ್ಗೆ ಇವರು ಘರಾನಾಗಿ ಇರುವರು, ಈ ಹುಡುಗ ಹುಡುಗಿ ಸ್ವಲ್ಪ ರೌಡಿಜಮ್ ಇದ್ದಂತೆ, ಪೊಗರೆಚ್ಚು ಎಂಬ ಒಂದು ಟೀಕೆಗಳು ಮಾಡಬಹುದು. ಆದರೆ ಆಶ್ಚರ್ಯ ಏನಂದ್ರೆ ಅದು ಕೇವಲ ನಿಮ್ಮ ಗಂಭೀರ ರೂಪವಾಗಿರುತ್ತೆ. ನಿಮ್ಮ ನಿಜವಾದ ಹೃದಯ ಯಾರಿಗೂ ಬೇಗ ಕಾಣಿಸೋದಿಲ್ಲ. ನೀವು ಒಂದು ಕೆಲಸ ಹಿಡಿದ್ರೆ ಅದು ಸಂಪೂರ್ಣವಾಗಿ ಮಾಡ್ತೀರಾ, ಪರಿಪೂರ್ಣ ಆಗುವವರೆಗೆ ಬಿಡೋದಿಲ್ಲ. ಕೆಲಸದಲ್ಲಿ ಸೀರಿಯಸ್ ಇರುತ್ತೆ, ಸಮಯದಲ್ಲಿ ನಿಯಮ, ಮಾತಿನಲ್ಲಿ ನೇರತೆ, ಇವೆಲ್ಲವೂ ನಿಮ್ಮ ಗುಣ. ನೀವು ಯಾರನ್ನಾದರೂ ನಂಬಿದರೆ ಪ್ರಾಣವನ್ನೇ ಇಟ್ಟು ನಂಬುವವರು ಆಗಿರ್ತೀರ. ಅದಕ್ಕಾಗಿ ನಿಮಗೆ ಕೆಲವೊಮ್ಮೆ ಮೋಸವೂ ಆಗುತ್ತೆ, ಆದರೆ ಅದು ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡೋದಿಲ್ಲ. ಈ ಮಧ್ಯೆ ಕಳೆದ ಕೆಲವು ದಿನಗಳಲ್ಲಿ ನಿಮ್ಮ ಮೇಲೆ ಮಾನಸಿಕ ಒತ್ತಡಗಳು, ಕುಟುಂಬದ ವಿಚಾರಗಳು, ಹಣಕಾಸಿನ ಗೊಂದಲಗಳು, ಆರೋಗ್ಯದ ತೊಂದರೆಗಳು ಎಲ್ಲವೂ ಕೂಡ ಒಂದೇ ಬಾರಿಯಲ್ಲಿ ಬಂದು ನಿಮಗೆ ತುಸು ಒತ್ತಡ ತರುತ್ತೆ. ಆದರೆ ಬುಧವಾರದಂದು ಗ್ರಹ ಸಂಯೋಗಗಳು ಈ ಎಲ್ಲಕ್ಕೆ ಪಾಯಿಂಟ್ ಫುಲ್ ಸ್ಟಾಪ್ ಆಗುವ ಸೂಚನೆ ನೀಡ್ತಾ ಇವೆ. ಇಂದು ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ, ಹೊಸ ಚೈತನ್ಯ, ಹೊಸ ಉತ್ಸಾಹ. ಬೆಳಿಗ್ಗೆ ಎದ್ದ ಕ್ಷಣದಿಂದಲೇ ಇಂದು ಏನೋ ಒಳ್ಳೆಯದಾಗುತ್ತೆ ಎನ್ನುವ ಒಂದು ಫೀಲಿಂಗ್ ಬರುತ್ತೆ. ಕುಟುಂಬದಲ್ಲಿ ಸಂತೋಷ, ಮನೆಯಲ್ಲಿ ಶಾಂತಿ, ಮಕ್ಕಳ ಜೊತೆ ಗುಣಮಟ್ಟದ ಸಮಯ, ಇವೆಲ್ಲವೂ ನಿಮಗೆ ಮನಸ್ಸಿಗೆ ಹಿತವನ್ನು ಕೊಡುತ್ತೆ. ಉದ್ಯೋಗದಲ್ಲಿ ಇಂದು ಅಧಿಕಾರಿಗಳು ನಿಮ್ಮ ಕೆಲಸದ ಬಗ್ಗೆ ಮೆಚ್ಚುಗೆ ತೋರ್ತಾರೆ. ಎಷ್ಟು ದಿನಗಳಿಂದ ತಮಗಾಗಬೇಕಾಗಿದ್ದ ಗುರುತಿಸುವಿಕೆ ಅಥವಾ ಪ್ರಶಂಸೆಯನ್ನು ನೀವು ಈ ದಿನ ಪಡೆಯುವ ಸಾಧ್ಯತೆ ಉಂಟು. ಬಡ್ತಿ, ಹೊಸ ಅವಕಾಶ, ಮೇಲಾಧಿಕಾರಿಗಳ ಪ್ರಶಂಸೆ, ಇವೆಲ್ಲವುಗಳಲ್ಲಿ ಯಾವುದಾದರೂ ಒಮ್ಮೆಲೆ ಬಂದು ನಿಮ್ಮ ಮನಸ್ಸನ್ನು ಹಿಗ್ಗಿಸುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಇಂದು ಹೊಸ ಕ್ಲೈಂಟ್, ಹೊಸ ಆರ್ಡರ್, ಹಳೆಯ ಬಾಕಿ ಹಣ ವಾಪಸ್ ಅಥವಾ ದೀರ್ಘಕಾಲದ ನಂತರ ವ್ಯವಹಾರದಲ್ಲಿ ಮೂಡುವ ಚಲನವಲನ ಎಲ್ಲವೂ ನಿಮ್ಮ ಪಾಲಿಗೆ ಒಂದು ಸೂಪರ್ ಲಕ್ಕಿ ಅಂತಾನೆ ಹೇಳ್ಬೋದು. ಆದರೆ ಮಧ್ಯಾಹ್ನದ ಹೊತ್ತಿನಲ್ಲಿ ಒಂದು ಸ್ತ್ರೀಯಿಂದ ಆಗುವ ಒಂದು ಚಿಕ್ಕ ಗೊಂದಲ, ಆಸ್ತಿ, ಬಂಗಾರದ ಬಗ್ಗೆ ಬರುವ ಒಂದು ಚಿಕ್ಕ ಜಗಳ ಅಥವಾ ಸಂಬಂಧಿಕರಿಂದ ಬರುವ ತಪ್ಪು ಅರ್ಥೈಸಿಕೆ ನಿಮಗೆ ಸ್ವಲ್ಪ ಬೇಸರ ತರಬಹುದು. ಈ ಕ್ಷಣದಲ್ಲಿ ಕೋಪವನ್ನು ನಿಯಂತ್ರಿಸಿದರೆ ನೀವು ದೊಡ್ಡ ಗಂಡಾಂತರವನ್ನು ತಪ್ಪಿಸಿಕೊಳ್ತೀರಾ. ಹಣ, ಆಸ್ತಿ, ಪ್ರಾಪರ್ಟಿ ಇವೆಲ್ಲವೂ ಬರ್ತವೆ, ಆದರೆ ರಿಲೇಷನ್ ಒಮ್ಮೆ ಕಳೆದುಕೊಂಡ್ರೆ ಮತ್ತೆ ಬರೋದಿಲ್ಲ. ಈ ವಿಷಯ ನೆನ್ಪಿಟ್ರೆ ಸಾಕು. ಇನ್ನು ಬುಧವಾರದ ವಿಶೇಷ ದೇವಾಲಯ ದರ್ಶನ. ನಿಮ್ಮ ಮನೆಯಲ್ಲಿ ಹತ್ತಿರದ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡಿದರೆ ಈ ದಿನ ಬರುವ ಶುಭ ಫಲಗಳು ಇನ್ನೂ 3ರಷ್ಟು ಹೆಚ್ಚಾಗುತ್ತೆ. ವಿಶೇಷವಾಗಿ ಶಿವಾರಾಧನೆ ಮತ್ತು ಶನೇಶ್ವರನ ಸ್ಮರಣೆ ನಿಮ್ಮ ಪರಿಸ್ಥಿತಿ ತಿರುಗಿಸುವ ಶಕ್ತಿಯನ್ನು ತಂದುಕೊಡುತ್ತೆ. ಇನ್ನು ಈ ದಿನ ನಿಮಗೆ ಊಹಿಸಿದಂತೆಯೇ ಒಂದು ಫೋನ್ ಕಾಲ್ ಬರುತ್ತೆ. ಅದು ಶುಭ ವಾಹಿನಿ. ಈ ಕಾಲ್ ನಿಮ್ಮ ಬದುಕಿಗೆ ಬೆಳಕು, ಖುಷಿ, ಹೊಸ ಅವಕಾಶ ಮತ್ತು ದೀರ್ಘಕಾಲದಿಂದ ಕಾಯ್ದಿದ್ದ ಸುವಾರ್ತೆಯನ್ನು ತರುತ್ತೆ. ವೃಶ್ಚಿಕ ರಾಶಿಯವರೇ, ಈ ದಿನವನ್ನು ಲೈಟ್ ಆಗಿ, ಪಾಸಿಟಿವ್ ಆಗಿ, ಸಂತೋಷದಿಂದ ಕಳೆದರೆ ಜೀವನವೇ ನಿಮ್ಮ ಪರ ನಿಂತಂತೆ ಅನಿಸುತ್ತೆ. ನಿಮಗೆ ಬಂದಿರುವ ಒಳ್ಳೆಯ ದಿನವನ್ನು ಆನಂದಿಸಿ. ಮತ್ತೆ ಇಂತಹ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದ್ರಿಂದ
ಈ ರಾಶಿಯ ಎಲ್ಲರಿಗೂ ಕೂಡ ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.